electric charges and fields. Electric charges and fields. ಅಲ್ವಾ ಈ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. Yesterday we have discussed about few points related to electric fields. Correct ತಾನೆ? So the idea of electric field was given by whom? Michael Faraday. So Michael Faraday actually gave the idea of representing electric field lines through lines. Either it can be a straight line or it can be a curved line. Then we have seen the properties of electric field lines yesterday. ಇವತ್ತು ಒಂದು ಸ್ಮಾಲ್ ಕಾನ್ಸೆಪ್ಟು, ಈ ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಆದ್ರೇ ಆಲ್ಮೋಸ್ಟ್ 50% ಆಫ್ ದಿಸ್ ಟಾಪಿಕ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 50% ಆಫ್ ದಿಸ್ ಟಾಪಿಕ್ ಚಾಪ್ಟರ್ ಏನು ಅಂತಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಂಬಲ್ ಬಂದು ಫೈ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಡೆಫಿನೇಷನ್ ಏನು, ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಸರ್ಫೇಸ್. ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಸರ್ಫೇಸ್ ಅಂತ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು? ಫಸ್ಟ್ ಥಿಂಗ್, we can't even see electric field lines. Now ಇಲ್ಲೊಂದು ಸರ್ಫೇಸ್ ಇದೆ ಅಂದ್ಕೊಳ್ಳಿ, ಈ ಸರ್ಫೇಸಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಅದನ್ನೇ ಏನಂತ ಕರಿತೀವಿ? ಫ್ಲಕ್ಸ್ ಅಂತ ಕರಿತೀವಿ. ಸಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಲುಕ್ ಎಟ್ ದಟ್ ವಿಂಡೋ, ಆಯಿತಾ? ಸೊ ಅಲ್ಲೊಂದು ವಿಂಡೋ ಇದೆಯಲ್ಲ, ಆ ಕಡೆ ನೋಡಿ. ಈಗ ವಾಟ್ ಎವರ್ ಐದರ್ ಸನ್ಲೈಟ್ ಆಗ್ಬೋದು ಅಥವಾ ಏರ್ ಆಗ್ಬೋದು. ಪಾಸ್ ಆಗೋದಕ್ಕೆ ಇರೋ ಜಾಗ ಎಷ್ಟಿದೆ? ಓನ್ಲಿ ದೀಸ್ ಗ್ರಿಲ್ಸ್. ಈ ಗ್ರಿಲ್ಸಿಂದ ಮಾತ್ರ ನಮ್ಗೆ ಏನಾಗುತ್ತೆ? ಸನ್ಲೈಟ್. ಫಾರ್ ಎಕ್ಸಾಂಪಲ್ ಲೆಟ್ಸ್ ಇಮ್ಯಾಜಿನ್ ಲೈಟ್ ಬಗ್ಗೆ ಮಾತ್ರ ಮಾತಾಡೋಣ, ವಿ ಆರ್ ನಾಟ್ ಟಾಕ್ ಅಬೌಟ್ ಏರ್. ಸನ್ಲೈಟ್ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಹೌ ಮಚ್ ಸನ್ಲೈಟ್ ಈಸ್ ಎಂಟರಿಂಗ್ ಅಂತಂದರೆ ಓನ್ಲಿ ಥ್ರೂ ದೀಸ್ ಸ್ಪೇಸಸ್. ಇಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಿಂದ ಮಾತ್ರ ಸನ್ಲೈಟ್ ಏನಾಗುತ್ತೆ? ಕ್ಲಾಸ್ ರೂಮ್ ಒಳಗಡೆ ಬರುತ್ತೆ. ದಟ್ ವಿ ಕಾಲ್ ಇಂಟೆನ್ಸಿಟಿ ಆಫ್ ದಿ ಲೈಟ್ ಅಂತ ಕರಿತೀವಿ, ಅಥವಾ ಬ್ರೈಟ್ನೆಸ್ ಅಂತ ಕರಿತೀವಿ. ಇಫ್ ಯು ನೀಡ್ ಮೋರ್ ಬ್ರೈಟ್ನೆಸ್ ಇನ್ ದ ಕ್ಲಾಸ್ ಇನ್ ದಿಸ್ ಪರ್ಟಿಕ್ಯುಲರ್ ರೂಮ್, ಯು ಹ್ಯಾವ್ ಟು ಓಪನ್ ದಿಸ್ ನೌ. ಇದನ್ನು ಓಪನ್ ಮಾಡಿದಾಗ ಏನಾಗುತ್ತೆ? ಸಿ, ಸ್ವಲ್ಪ ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಸನ್ಲೈಟ್ ಜಾಸ್ತಿ ಬರುತ್ತೆ. ಇನ್ನೂ ಜಾಸ್ತಿ ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ, ಇನ್ನೂ ಜಾಸ್ತಿ ಸನ್ಲೈಟ್ ಒಳಗಡೆ ಬರುತ್ತೆ. ಕಂಪ್ಲೀಟಾಗಿ ಓಪನ್ ಮಾಡಿದ್ರೆ ಸನ್ಲೈಟ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಸನ್ಲೈಟ್, ಐ ಕ್ಯಾನ್ ಯೂಸ್ ದ ವರ್ಡ್ ಬ್ರೈಟ್ನೆಸ್. ಇನ್ನು ಫಿಸಿಕ್ಸಲ್ಲಿ ಮಾತಾಡೋಂಗಿದ್ರೆ ವಿ ಕ್ಯಾನ್ ಯೂಸ್ ದ ವರ್ಡ್ ಇಂಟೆನ್ಸಿಟಿ. ಸೊ ದ ಇಂಟೆನ್ಸಿಟಿ ಆಫ್ ಸನ್ಲೈಟ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್? ದ ಅಮೌಂಟ್ ಆಫ್ ಸ್ಪೇಸ್ ವಿಚ್ ಇಟ್ ಕ್ಯಾನ್ ಎಂಟರ್ ಥ್ರೂ. ಕರೆಕ್ಟ್ ತಾನೆ? ಅಥವಾ ದ ಅಮೌಂಟ್ ಆಫ್ ಏರಿಯಾ ವೇರ್ ಇಟ್ ಕ್ಯಾನ್ ಎಂಟರ್ ಥ್ರೂ. ಮೋರ್ ಸನ್ಲೈಟ್ ಕ್ಯಾನ್ ಕಮ್ ಇನ್ ಪ್ರೊವೈಡೆಡ್ ಇಫ್ ಇಟ್ ಹ್ಯಾಸ್ ಗಾಟ್ ಮೋರ್ ಸ್ಪೇಸ್. ಸಪೋಸ್ ನಾನೀಗ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೈಂಗ್ ಟು ಕ್ಲೋಸ್ ದಿಸ್. ಇದು ಕ್ಲೋಸ್ ಮಾಡ್ತೀನಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ? ಅಮೌಂಟ್ ಆಫ್ ಸನ್ಲೈಟ್ ಈಸ್ ಲೆಸ್. ಇದರಿಂದ ಸನ್ಲೈಟ್ ಬರೋದೇನಾಗುತ್ತೆ? ಕಡಿಮೆ ಆಗುತ್ತೆ. ದ ಸನ್ಲೈಟ್ ಕ್ಯಾನ್ ಎಂಟರ್ ಓನ್ಲಿ ಥ್ರೂ ದೀಸ್ ಪ್ಲೇಸಸ್. ಸಪೋಸ್ ಇಫ್ ಐ ಕ್ಲೋಸ್ ದಿಸ್ ಒನ್ ಆಲ್ಸೋ, ಇದನ್ನು ಕೂಡ ಕ್ಲೋಸ್ ಮಾಡಿಬಿಟ್ರೆ ಸನ್ಲೈಟ್ ವಿಲ್ ಬಿ ಝೀರೋ ಆರ್ ಆಲ್ಮೋಸ್ಟ್ ನಥಿಂಗ್ ಅಂತ ಹೇಳ್ಕೋಬೋದು. ನಾವು ಐ ಆಮ್ ಟಾಕಿಂಗ್ ಅಬೌಟ್ ಸನ್ಲೈಟ್ ನಾವು, ಕರೆಕ್ಟ್ ಅಲ್ವಾ? ಅದನ್ನ ಲೈಟ್ ಫ್ಲಕ್ಸ್ ಅಂತ ಹೇಳ್ತೀನಿ ನಾನು. ಫ್ಲಕ್ಸ್ ಅಂತಂದರೆ ಐ ಕ್ಯಾನ್ ಸೇ ಇನ್ ಅದರ್ ವರ್ಡ್ಸ್ ದ ಕ್ವಾಂಟಿಟಿ, ಸರಿನಾ? ಈಗ ಅದೇ ಥರ ನಮಗೆ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಂದ್ಕೊಳ್ಳಿ. ಸೊ ವೆನ್ ವಿ ಹ್ಯಾವ್ ಎನ್ ಎಲೆಕ್ಟ್ರಿಕ್ ಚಾರ್ಜ್, ವಿ ಡೆಫಿನೆಟ್ಲಿ ನೋ ದಟ್ ಇಫ್ ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್, ದೇರ್ ಈಸ್ ಎ ರೇಡಿಯಲಿ ಔಟ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದೇರ್ ಈಸ್ ಎ ಡೆಫಿನೆಟ್ಲಿ ರೇಡಿಯಲಿ ಔಟ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ ಟು ಇನ್ಫಿನಿಟಿ, ಕರೆಕ್ಟ್ ಅಲ್ವಾ? ಇವಾಗ let's imagine there is a uniform electric field. How do we represent uniform electric field? Just go through yesterday's class. We represent uniform electric field through parallel lines. Correct alva? So parallel lines. So parallel lines indicates what? Uniform electric field. If they are very much closer to each other, it indicates stronger electric field. If they are far away, it indicates weaker
electric field. Obviously you should get to know this is positive towards the other end it is negative, because we have seen yesterday the electric field lines will always move from where to where, positive to negative. Correct alva? ಇವಾಗ ಇಲ್ಲಿ ಇಷ್ಟೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ ಅಲ್ವಾ, ಇಷ್ಟೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ. ಸನ್ಲೈಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸನ್ಲೈಟ್ ಇಸ್ ಇನ್ಫೈನೈಟ್, ಕರೆಕ್ಟ್ ತಾನೆ? ಅದರಲ್ಲಿ ನಮ್ಮ ರೂಮ್ ಒಳಗಡೆಗೆ ಎಷ್ಟು ಸನ್ಲೈಟ್ ಬರುತ್ತೆ ಅನ್ನೋದು ದಟ್ ಡಿಪೆಂಡ್ಸ್ ಅಪಾನ್ ದ ವೆಂಟಿಲೇಷನ್, ದಟ್ ಡಿಪೆಂಡ್ಸ್ ಅಪಾನ್ ದಿ ಏರಿಯಾ ಆಫ್ ದಟ್ ಪರ್ಟಿಕ್ಯುಲರ್ ವಿಂಡೋ. ಆ ವಿಂಡೋ ಸೈಜ್ ದೊಡ್ಡದಾಗಿದ್ರೆ ತುಂಬ ಜಾಸ್ತಿ ಸನ್ಲೈಟ್ ಬರುತ್ತೆ, ಅಲ್ಲಿ ವಿಂಡೋನೇ ಇಲ್ಲ ಅಂತಂದರೆ ಸನ್ಲೈಟೇ ಒಳಗಡೆ ಬರೋದಿಲ್ಲ. ಕರೆಕ್ಟ್ ಅಲ್ವಾ? ಅದೇ ಕಾನ್ಸೆಪ್ಟಲ್ಲಿ ಇವಾಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮುಂದೆ ಯಾವುದೋ ಒಂದು ನಾನು ಪ್ಲೇನ್ ಶೀಟ್ ಆಫ್ ಪೇಪರ್ ಇಡ್ತೀನಿ ಅಂದ್ಕೊಳ್ಳಿ. ಐ ಹ್ಯಾವ್ ಪ್ಲೇಸ್ಡ್ ಎ ಥಿನ್ ಶೀಟ್ ಆಫ್ ಪೇಪರ್. ಈ ಶೀಟ್ ಆಫ್ ಪೇಪರಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತದೆ? ಸರಿನಾ? ಸಿ ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆ್ಯಕ್ಚುಲಿ ಗೆಟಿಂಗ್ ಪಾಸ್ಡ್. ನೀವು ಕೌಂಟ್ ತೊಗೊಂಡ್ರೆ ಎಷ್ಟು ಲೈನ್ಸ್ ಪಾಸ್ ಆಗ್ತಾ ಇದೆ? ಓನ್ಲಿ 2. ಕರೆಕ್ಟಾ? ಅಂದರೆ the number of electric field lines passing through a given surface is called electric flux. So let us understand this with this one. Sarina? Here these lines, lines ಏನು indicate ಮಾಡುತ್ತೆ? They indicate electric field lines. Sarina? Arrow mark indicates in which direction they are moving. So for example they are moving like this. ಇದು ನಂದು ಸರ್ಫೇಸ್, ಈ ಪ್ಲೇನ್ ಇದೆ ಹೇಳಿದೆ ಗೊತ್ತಾ, ಅದು ನಂದು ಸರ್ಫೇಸು. ಈ ಕಡೆಗೂ ಇದೆ ಬಟ್ ಆರೋ ಮಾರ್ಕ್ಸ್ ಈ ಕಡೆಗೂ ಬರುತ್ತೆ, ಫರ್ಗೆಟ್ ಅಬೌಟ್ ಇಟ್, ಜಸ್ಟ್ ಫೋಕಸ್ ಆನ್ ದಿಸ್ ಸೈಡ್. ನಾವು ಲುಕ್ ಹಿಯರ್, ಯು ಕ್ಯಾನ್ ಕೌಂಟ್ ಹಿಯರ್ 1 2 3 4 5 6 7 so and so on. There are so many lines which are passing through this. ಕರೆಕ್ಟ್ ಅಲ್ವಾ? ನಾವು ವಾಟ್ ಇಸ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದರೆ ಡೆಫಿನೇಷನ್ ಏನು ಹೇಳುತ್ತೆ? ದ ನಂಬರ್ ಆಫ್ ಲೈನ್ಸ್ ಅಥವಾ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಗಿವನ್ surface. So there are so many lines passing through this particular surface. We can calculate its electric flux. Andre ಏನಾಯ್ತು ಈಗ? Based on this electric flux, so phi symbol is proportional to electric field lines. ಕರೆಕ್ಟ್ ತಾನೆ? ನಮಗೆ ಎಷ್ಟು ಫ್ಲಕ್ಸ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ? ಇಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್. ಕರೆಕ್ಟಾ? ಈಗ ಇದು ಒಂದು ಸರ್ಫೇಸು, ಅದೇ ಥರ ಇನ್ನೊಂದು ಸರ್ಫೇಸ್ ಇಲ್ಲಿದೆ. ಈಗ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಡು ಯು ನೋಟಿಸ್ ಎನಿ ಡಿಫ್ರೆನ್ಸ್ ಹಿಯರ್? ಕರೆಕ್ಟ್ ಅಲ್ವಾ? ದೇರ್ ಇಸ್ ಸಮ್ ಡಿಫ್ರೆನ್ಸ್. ದೇರ್ ಆರ್ ಮೋರ್ ಫೀಲ್ಡ್ ಲೈನ್ಸ್ ಇನ್ ದಿಸ್ ಒನ್, ಬಟ್ ಇನ್ ದಿಸ್ ಕೇಸ್ ದ ಫೀಲ್ಡ್ ಲೈನ್ಸ್ ಆರ್ ವೆರಿ ಲೆಸ್. ಕಡಿಮೆ ಫೀಲ್ಡ್ ಲೈನ್ಸ್ ಇದೆ. ಬಟ್ ಅಬ್ಸರ್ವ್ ಕೇರ್ಫುಲಿ, ಇದ್ರದ್ದು ಏರಿಯಾ ಏನಿದೆಯೋ ಇದು ಕೂಡ ಅದೇ ಏರಿಯಾ ಇದೆ, ಸೇಮ್ ಸೈಜ್ ಇದೆ, ಬೋತ್ ಆರ್ ಆಫ್ ಸೇಮ್ ಸೈಜ್. ಐ ಮೀನ್ ಇದು ಏನು ಏರಿಯಾ ಇದೆಯೋ, ಇಫ್ ಇಟ್ಸ್ ಅ ರೆಕ್ಟ್ಯಾಂಗಲ್, ಇದ್ರದ್ದು ಲೆಂತ್ ಬ್ರೆಡ್ತ್ ಏನಿದೆಯೋ ಸೇಮ್ ಏರಿಯಾ ಇದೆ. ದ ಏರಿಯಾ ಆಫ್ ದಿಸ್ ಒನ್ ಆ್ಯಂಡ್ ದ ಏರಿಯಾ ಆಫ್ ದಿಸ್ ಒನ್ ಆರ್ ಈಕ್ವಲ್. ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಯು ಕ್ಯಾನ್ ಸಿ ಹಿಯರ್? ಯು ಕ್ಯಾನ್ ಸಿ ದಟ್ ಇನ್ ದಿಸ್ there are more number of lines, but in this there are very less number of lines. ಇವಾಗ ನೀವು ಯಾವುದರಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಇದೆ ಅಂತೀರಾ? ಸಿಂಪಲ್ ಕ್ವೆಶನ್. ಯೆಲ್ಲೋ ಆರ್ ಗ್ರೀನ್, ಮೇ ಬಿ ಬ್ಲೂ. ಯೆಲ್ಲೋ ಆರ್ ಬ್ಲೂ ಸರ್ಫೇಸಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆಯಾ? ಯೆಲ್ಲೋ ಸರ್ಫೇಸಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆಯಾ ಅಂದರೆ ಆಬ್ವಿಯಸ್ಲಿ ಯು ಸೇ ಬ್ಲೂ. ವೈ? ಬಿಕಾಸ್ ಮೋರ್ ನಂಬರ್ ಆಫ್ field lines, and that's why I have written electric flux is directly proportional to electric field. Field ಜಾಸ್ತಿ ಇದ್ರೆ ಫ್ಲಕ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡಿ, I'll take up one more now. ಈಗ ಇದು ನೋಡಿ, ಇದು ಒಂದು ಈ ಪಿಂಕ್ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ? ಈಗ ದಿಸ್ ಇಂಡಿಕೇಟ್ಸ್ ಸರ್ಫೇಸ್ ಏರಿಯಾ, ಅ ಪ್ಲೇನ್ ಸರ್ಫೇಸ್ ಲೈಕ್ ದಿಸ್. ಕರೆಕ್ಟ್ ಅಲ್ವಾ? ಇವಾಗ ಇವೆರಡನ್ನೂ ಕಂಪೇರ್ ಮಾಡಿ. ಈಗ ಇದು ಏರಿಯಾ ಚಿಕ್ಕದು, ಇದು ಏರಿಯಾ ದೊಡ್ಡದು. ಇದು ಏರಿಯಾ ದೊಡ್ಡದಾದರೂ ಕೂಡ ಇದರಲ್ಲಿ ಫೀಲ್ಡ್ ಲೈನ್ಸ್ ಏನಿದೆ? ಎಸ್, ಕಡಿಮೆ. ವರಾಸ್ ಇದು ಏರಿಯಾ ಚಿಕ್ಕದಾದರೂ ಕೂಡ ಇದರಲ್ಲಿ ಏನಿದೆ? ಫೀಲ್ಡ್ ಇಸ್ ಮೋರ್. ಕರೆಕ್ಟ್ ತಾನೆ? ನಾವು ಕಂಪೇರ್ ಬಿಟ್ವೀನ್ ದೀಸ್ ಟು ಯಾವುದ್ರಲ್ಲಿ ಫ್ಲಕ್ಸ್ ಜಾಸ್ತಿ ಇದೆ ಅನ್ಬೋದು?
here area is big, even field lines are also more. Here area is small, field lines may be more, but compared to these two, ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದ್ರಲ್ಲಿ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ? ಆಬ್ವಿಯಸ್ಲಿ ಇದರಲ್ಲಿ. ಇದರಲ್ಲಿ ಏನಕ್ಕೆ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ? ಬಿಕಾಸ್ ಆಫ್ ಏರಿಯಾ. ಕರೆಕ್ಟ್ ಅಲ್ವಾ? ಬಿಕಾಸ್ ಆಫ್ ಏರಿಯಾ. ಸೊ ವಾಟ್ ಯು ಮೀನ್ ಬೈ ದಿಸ್? ನಮಗೆ ಜಾಸ್ತಿ ಫ್ಲಕ್ಸ್ ಬೇಕು ಅಂತಂದರೆ we need more area. So flux is directly proportional to whom now? Area itself. Again coming to that window example, a window ನಲ್ಲಿ ಏನಿತ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ಮಾಲ್ ಸ್ಕ್ವೇರ್ಸ್ ಇತ್ತಲ್ವಾ, ಏರಿಯಾ ಚಿಕ್ಕದಾಗಿತ್ತು, ಸನ್ಲೈಟ್ ಕಡಿಮೆ ಬರ್ತಿತ್ತು. when I opened that particular window, the area became bigger, ಏರಿಯಾ ದೊಡ್ಡದಾಗುತ್ತೆ, ಸನ್ಲೈಟ್ ಜಾಸ್ತಿ ಬರುತ್ತೆ. ಅಂದರೆ ಈ ಫ್ಲಕ್ಸ್ ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದೆ? the flux is one thing, it depends upon number of lines actually passing through this surface. ಇದು ಸರ್ಫೇಸ್ ಇಲ್ಲಿ ನಂಬರ್ ಆಫ್ ಲೈನ್ಸ್ ಆಕ್ಚುಲಿ ಪಾಸಿಂಗ್ ಥ್ರೂ ದಿಸ್ ಸರ್ಫೇಸ್. ಅಂದರೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಏರಿಯಾ ಚಿಕ್ಕದಾದರೆ ಫ್ಲಕ್ಸು ಚಿಕ್ಕದಾಗುತ್ತೆ, ಏರಿಯಾ ದೊಡ್ಡದಾದರೆ ನೋಡಿ ಏರಿಯಾ ಸೇಮೇ ತಾನೆ. ಬಟ್ ಇಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ಏರಿಯಾ, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಎಲೆಕ್ಟ್ರಿಕ್ ಫೀಲ್ಡ್. ಡನ್. ಇದು ಒನ್ ಥಿಂಗ್. ನೋಡಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, we should talk about area vector. ಏರಿಯಾ ವೆಕ್ಟರ್. ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಕಾನ್ಸೆಪ್ಟ್ ಪೂರ್ತಿ ಅರ್ಥ ಆಗ್ಬಿಡುತ್ತೆ. ಏರಿಯಾ ವೆಕ್ಟರ್ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ಪ್ಲೇನ್ ಸರ್ಫೇಸ್ ಅಂದ್ಕೊಳ್ಳಿ. ದಿಸ್ ಇಸ್ ಮೈ ಪ್ಲೇನ್ ಸರ್ಫೇಸು. ಇವಾಗ ಇದರಿಂದ ಏನು ಆಚೆ ಬಂತು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಚೆ ಬರ್ತಾ ಇದೆ. ಇದಕ್ಕೆ ನೀವೇನು ನೋಡಬೇಕು ಅಂದರೆ, ಇದಕ್ಕೆ ಏರಿಯಾ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಏರಿಯಾ ವೆಕ್ಟರ್ ಹೇಗಿರುತ್ತೆ? ಏರಿಯಾ ವೆಕ್ಟರ್ ಈಸ್ always perpendicular to the surface. Area vector is always perpendicular to the surface. Suppose ಇರಲ್ಲ, ಯಾವುದೂ ಇರಲ್ಲ ಸರಿನಾ. ಈಗ ನಿಮ್ಮ ಬುಕ್ ಇದೆ ಅಂದ್ಕೊಳ್ಳಿ, ಲೈಕ್ ವಾಟ್ ಎವರ್ ಯು ಆರ್ ರೈಟಿಂಗ್, ಆ ಬುಕ್ ಮೇಲೆ ನಿಮ್ಮ ಪೆನ್ನ ಎಕ್ಸಾಕ್ಟಾಗಿ ಸ್ಟ್ರೈಟಾಗಿ ಇಡಿ, ದಟ್ ಪೆನ್ ಬಿಕಮ್ಸ್ ಯೋರ್ ಏರಿಯಾ ವೆಕ್ಟರ್. ಇದು ಬೋರ್ಡ್ ಅಲ್ವಾ, ಇದಕ್ಕೆ ನಾನು ಏನಾದರೂ ಎಕ್ಸಾಕ್ಟಾಗಿ ಸ್ಟ್ರೈಟಾಗಿ ಇಟ್ಟರೆ, ಅಥವಾ ಇನ್ ಅದರ್ ವರ್ಡ್ಸ್, ಇಫ್ ಐ ಕೀಪ್ ಇಟ್ ಪರ್ಪೆಂಡಿಕ್ಯುಲರ್ ಆರ್ ಇಫ್ ಐ ಕೀಪ್ ಇಟ್ normal to the board. See, I'm using the word normal to the board, perpendicular to the board, 90 degree to the board, everything is one and the same. Then this arrow represents what now? Vector. A vector is nothing but a line with an arrow mark alva. This arrow represents area vector for this board. ಈ ಬೋರ್ಡ್ಗೆ ಏರಿಯಾ ವೆಕ್ಟರ್. ಅದೇ ಥರ ಇದು ಥರ್ಮಾಕೋಲ್. It has got some area. Now let's imagine there are some electric field lines are also coming out. New electric field lines na, one thing, it depends upon, flux depends upon electric field lines, no doubt about it, because we have seen ಜಾಸ್ತಿ lines ಇದೆ, ಇಲ್ಲಿ ಕಡಿಮೆ lines ಇದೆ. It also depends upon area. I have shown with this example. Correct? Not only electric field, not only area, it also depends upon something else. ಏನು ಅಂತಂದರೆ ಏರಿಯಾ ವೆಕ್ಟರ್. ಏನದು? ಏರಿಯಾ ವೆಕ್ಟರ್. ಇವಾಗ ಇದು ಪ್ಲೇನ್ ಸರಿನಾ. ಈ ಪ್ಲೇನಿಗೆ ಏರಿಯಾ ವೆಕ್ಟರ್ ಹೆಂಗೆ ತಗೋತೀವಿ ಅಂದರೆ, ಜಸ್ಟ್ ಟೇಕ್ ಅನ್ ಆರೋ, ಪಾಕೆಟ್ ಹಿಯರ್, ಡನ್. ಇಲ್ಲಾದರೂ ಇಡಿ ಅಥವಾ ಇಲ್ಲಾದರೂ ಇಡಿ ಅಥವಾ ಇಲ್ಲಾದರೂ ಇಡಿ, ಬಟ್ ಯು ಶುಡ್ ಆಲ್ವೇಸ್ ಪ್ಲೇಸ್ perpendicular to the surface. Remember, area vector is always perpendicular, or in other words, normal to the surface. Clear? So, idu area vector iga. So, this is your area vector. Idu area vector, no doubt, right? Now, what happens here? Let us imagine. Okay, fine. This is our electric field line. Iga ನಾರ್ಮಲಿ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗಿದೆ. ಆ್ಯಂಡ್ ಎಸ್ಟರ್ಡೇ ನಾನು ಒಂದು ಹೇಳಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಚಾರ್ಜ್ಡ್ ಸರ್ಫೇಸ್. ರಿಮೆಂಬರ್ ಒನ್ ಆಫ್ ದ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಚಾರ್ಜ್ ಸರ್ಫೇಸ್. ಬಟ್ ಪರ್ಪೆಂಡಿಕ್ಯುಲರ್ ಅಂದರೆ ಅರ್ಥ ಏನು? ಆ ಸರ್ಫೇಸ್ಗೆ ಅದು ಯಾವಾಗಲೂ 90 ಡಿಗ್ರಿ ಮಾಡುತ್ತೆ. ಡನ್. ನಾವು ಲುಕ್ ಇಟ್ ಹಿಯರ್. ಈ ಯೆಲ್ಲೋ ಕಲರ್ ಆರೋ ಮಾರ್ಕ್ ಇದೆಯಲ್ಲ, ದಟ್ ರೆಪ್ರೆಸೆಂಟ್ಸ್ ವಾಟ್ ನಾವು? ಎಲೆಕ್ಟ್ರಿಕ್
field. This lavender, I don't know which color, maybe indigo. This color, not even indigo, aita. Yavado one color, fine. So, a light yellow color represents what now? This represents now area vector. Correct alva? How is the electric field now? Electric field is perpendicular to the surface. How is the area vector now? Area vector is also perpendicular to the surface. Area vector is always perpendicular to the surface. Clear? ಇವಾಗ ನಮಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ಇದು ಚೇಂಜ್ ಆಗಲ್ಲ, ಇದು ಕಾನ್ಸ್ಟೆಂಟ್. ಯಾವುದು? ಏರಿಯಾ ವೆಕ್ಟರ್ ಇಸ್ ಕಾನ್ಸ್ಟೆಂಟ್. ವೈ ಏರಿಯಾ ವೆಕ್ಟರ್ ಇಸ್ ಕಾನ್ಸ್ಟೆಂಟ್? ಬಿಕಾಸ್ ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ 90 ಡಿಗ್ರಿ. ನೀವು ಇಲ್ಲಾದರೂ ಪೋಕ್ ಮಾಡಿ, ಇಲ್ಲಾದರೂ ಪೋಕ್ ಮಾಡಿ, ಇಲ್ಲಾದರೂ ಪೋಕ್ ಮಾಡಿ, ಇಲ್ಲಾದರೂ ಪೋಕ್ ಮಾಡಿ, ಬಟ್ ಮೇಕ್ ಶೋರ್ ದಟ್ ಇಟ್ ಈಸ್ ನಾಟ್ ಬೆಂಟ್ ಲೈಕ್ ದಿಸ್. ನೈದರ್ ಇಟ್ ಈಸ್ ಬೆಂಟ್ ಲೈಕ್ ದಿಸ್ ಬಿಕಾಸ್ ಆಂಗಲ್ ವಿಲ್ ಚೇಂಜ್. ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಆರ್ ನಾರ್ಮಲ್. ನಮ್ದು ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಸಪೋಸ್ ಲೆಟ್ಸ್ ಇಮ್ಯಾಜಿನ್ ಇವೆರಡು ಇವಾಗ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಇಸ್ ವೆಲ್ ಆ್ಯಂಡ್ ಗುಡ್. ಸಪೋಸ್ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಬಂದರೆ ಕರೆಕ್ಟಾ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಬಂದರೆ, so when the direction of the electric field changes, then the angle between this area vector and the electric field will change. Hingidre parvagilla, eradaru madhye zero angle because parallel, right? So suppose if this electric field is going like this, you can see here now, then the angle between electric field and the area vector will change. When angle changes, the flux will change. ಈಗ ಫ್ಲಕ್ಸ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಒಂದು, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್. ಸೆಕೆಂಡ್ ಒನ್, ಏರಿಯಾ. ಥರ್ಡ್ ಒನ್, ಇಟ್ ಈಸ್ ಆಲ್ಸೋ ಪ್ರಪೋರ್ಷನಲ್ ಟು ದಿ ಆಂಗಲ್. ಸರಿನಾ? ಸೊ ಐ ಕ್ಯಾನ್ ಸೇ ದಟ್ ಇಟ್ ಈಸ್ ಪ್ರಪೋರ್ಷನಲ್ ಟು ಕಾಸ್ ಥೀಟಾ. ಯೂಶಲಿ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಅಂತ ಕರಿತೀವಿ. ಹಾರಿಜಾಂಟಲ್ ಕಾಂಪೊನೆಂಟ್ ಈಸ್ ಕಾಸ್ ಥೀಟಾ, ವರ್ಟಿಕಲ್ ಕಾಂಪೊನೆಂಟ್ ಈಸ್ ಸೈನ್ ಥೀಟಾ. ಎನಿವೇಸ್ ಸದ್ಯಕ್ಕೆ ಬೇಡ, ಅದು ಅದ್ರ ನೆಸೆಸಿಟಿ ಇದ್ದಾಗ ಹೇಳ್ಕೊಡ್ತೀನಿ. ಈಗ ಇದು ಎಲ್ಲದನ್ನು ಕ್ಲಬ್ ಮಾಡಿದ್ರೆ ವಿ ಕ್ಯಾನ್ ಸೇ ದಟ್ ಫ್ಲಕ್ಸ್ ಇಸ್ ಪ್ರಪೋರ್ಷನಲ್ ಟು ಇ ಇಂಟು ಅಥವಾ ಎ ಇಂಟು ಕಾಸ್ ಥೀಟಾ. ಸೊ ರಿಮೂವ್ ದ ಪ್ರಪೋರ್ಷನಾಲಿಟಿ, ಇಂಟ್ರಡ್ಯೂಸ್ ದ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ 1 ಅಂತ ತಗೊಳ್ತೀನಿ ನಾನು, ಇ ಎ ಕಾಸ್ ಥೀಟಾ. ಸೊ ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್. ಬೈ ದ ವೇ, ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್? ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಹೇಳುತ್ತೆ? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ normally through a surface. See, I'm using the word normally, or even you can use the word perpendicular, whatever it might be. Number of electric field lines passing through a surface normally is called electric flux. Ivaga, let's imagine idu electric field lines alva. So you should remember this is positive, this is negative. Iga nanu so ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತನ್ನ ಪಾಡಕ್ಕೆ ತಾನು ಹೋಗ್ತಾ ಇರುತ್ತೆ. ವಿ ವಾಂಟ್ ಟು ನೋ ವಾಟ್ ಇಸ್ ದಿ ಫ್ಲಕ್ಸ್ ಹಿಯರ್. ಅವಾಗ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕೀಪ್ ಎ ಸರ್ಫೇಸ್ ಹಿಯರ್. ಸೊ ಇದು ನಂದು ಸರ್ಫೇಸ್ ಈಗ. ಈ ಸರ್ಫೇಸ್ನ ಇಲ್ಲಿ ಇಡ್ತೀನಿ ನಾನು. ಇಮ್ಯಾಜಿನ್ ನೌ ಹೌ ಮೆನಿ ಲೈನ್ಸ್ ಆ್ಯಕ್ಚುಲಿ ಪಾಸಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಸರ್ಫೇಸ್ ವಿಲ್ ಗಿವ್ ವಾಟ್ ನೌ ಎಲೆಕ್ಟ್ರಿಕ್ ಫ್ಲಕ್ಸ್. ಈಗ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಮೈ ಸರ್ಫೇಸ್ ಹಿಯರ್ ಲೈಕ್ ದಿಸ್. ಈ ಥರ ಇಡ್ತೀನಿ. ಇದು ಒಂದು ಸರ್ಫೇಸು, ಸರಿನಾ? ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಒನ್ ಮೋರ್ ಸರ್ಫೇಸ್ ಹಿಯರ್. ಸೊ ಆಬ್ವಿಯಸ್ಲಿ ಐ ವಿಲ್ ಕಾಲ್ ದಿಸ್ as ಏರಿಯಾ 1, ಏರಿಯಾ 2 ಆರ್ ಸರ್ಫೇಸ್ 1, ಸರ್ಫೇಸ್ 2. ಇವಾಗ ಯಾವುದ್ರಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಇರುತ್ತೆ? ನಾವು ಕಮಾನ್, ಇಟ್ಸ್ ಎ ಕ್ವಿಸ್. ಯಾವುದ್ರಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಇರುತ್ತೆ? A1 ನಲ್ಲಿ ಜಾಸ್ತಿ ಇರುತ್ತಾ, A2 ನಲ್ಲಿ ಜಾಸ್ತಿ ಇರುತ್ತಾ? ಸೊ A1 ನಲ್ಲಿ ಜಾಸ್ತಿ ಇರುತ್ತೆ. ಒನ್ ರೀಸನ್, ಏರಿಯಾ ಇಸ್ ಬಿಗರ್. ಸೊ ವಾಟ್? ಕರೆಕ್ಟ್ ಅಲ್ವಾ? ಬಟ್ ಕೌಂಟ್ ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್. 1, 2, 3, 4, 5. So from area 1 there are 5 lines which are passing.
ಕೌಂಟ್ ದಿ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ A2. ಎಷ್ಟು ಪಾಸ್ ಆಗ್ತದೆ? 1, 2, 3. Right? So here the number of lines, electric field lines, okay, now the number of electric field lines passing through this surface is more compared to this surface. Therefore, the electric flux in A1, the electric flux in A1 is greater than the electric flux in A2. Why so? On what conclusion? One is area, okay, fine, well and good. Second is number of lines. Then ಇವಾಗ ನನಗೆ ಇಷ್ಟು ಮಾತ್ರ ಗೊತ್ತಾದರೆ ಸಾಕಾಗಲ್ಲ. ಲೆಟ್ಸ್ ಇಮ್ಯಾಜಿನ್, ಈಗ ನಾನು ಸರ್ಫೇಸ್ನ ಹಿಂಗೆ ಇಟ್ಟಿದ್ದೀನಲ್ವಾ, ಈ ಸರ್ಫೇಸ್ಗೆ ನೀವು ಒಂದು ಡ್ರಾ ಮಾಡಬೇಕು. ಏನದು? ನಾರ್ಮಲ್. ಹೌ ಡು ಯು ಡ್ರಾ ದ ನಾರ್ಮಲ್ ನಾವು? ಕರೆಕ್ಟಾ? ಎಕ್ಸಾಮಲ್ಲಿ ನಿಮಗೆ CET, ಮೋಸ್ಟ್ ಪ್ರಾಬಬ್ಲಿ CET, ನೀಟು, JEE ಇಂಥ ಕಾನ್ಸೆಪ್ಟ್ ಕ್ವೆಶನ್ಸ್ ಕೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗಿದೆ. ನಾವು ಯು ಆರ್ ಸಪೋಸ್ ಟು ಡ್ರಾ ದಿ ನಾರ್ಮಲ್ ಟು ದಿಸ್ ಸರ್ಫೇಸ್ ನಾವು, and that normal represents what now? Area vector. ಹೆಂಗೆ ಡ್ರಾ ಮಾಡ್ತೀರಾ? ವೆರಿ ಸಿಂಪಲ್. ಇದೇ ಅಲ್ವಾ ಸರ್ಫೇಸ್, ನಿಮಗೆ ನಾನು 3D ನಲ್ಲಿ ತೋರ್ಸೋಕ್ಕಾಗಲ್ಲ, ಕರೆಕ್ಟಾ? ಇದೇ ಸರ್ಫೇಸ್ ಅಲ್ವಾ? ಈ ಸರ್ಫೇಸ್ಗೆ ನೀವೇನು ಡ್ರಾ ಮಾಡಬೇಕೀಗ? ನಾರ್ಮಲ್. ಹೌ ಡು ಯು ಡ್ರಾ ಇಟ್? ಲೈಕ್ ದಿಸ್, ರೈಟ್? ಕರೆಕ್ಟಾ? ಸೊ ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ಮೈ ನಾರ್ಮಲ್ ಏರಿಯಾ ವೆಕ್ಟರ್. ಇದಕ್ಕೂ ಕೂಡ ಏರಿಯಾ ವೆಕ್ಟರ್, ರೈಟ್? ದಿಸ್ ಇಸ್ ಮೈ ಸರ್ಫೇಸ್, ಮೇ ಬಿ ಹಿಂಗಿದೆ, ಎನಿವೇಸ್ ಹಿಂಗಿದೆ, ಈಗ ಹೀಗೆ, ಕರೆಕ್ಟಾ? ಸಿ ನಾವು ಲುಕ್ ಇಟ್ ಹಿಯರ್, ದಿಸ್ ಇಸ್ ಏರಿಯಾ ವೆಕ್ಟರ್, ದಿಸ್ ಇಸ್ ಏರಿಯಾ ವೆಕ್ಟರ್, ಹಿಂಗಿದೆ, ರೈಟ್? ಈ ಸರ್ಫೇಸ್ಗೆ ನಾರ್ಮಲ್ ಆಗಿದೆ. ದೀಸ್ ಆರ್ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ and the area vector, they are aligned in the same direction. Correct ತಾನೆ? ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಹೋಗ್ತಿದೆಯೋ ಏರಿಯಾ ವೆಕ್ಟರ್ ಕೂಡ ಹಾಗೆ ಹೋಗ್ತಾ ಇದೆ. Then what is the angle between them? In other words, I can say they are parallel. Electric field lines are parallel to whom now? Area vector. Correct? Now, when they are parallel, what is the angle between them? 90 degree. Sorry, 0 degree. Correct ಅಲ್ವಾ? ಇವಾಗ substitute in that formula, electric flux is equal to E into A, area measurements ಕೊಟ್ಟರೆ ಮಾಡ್ತೀರಾ, cos theta. Theta ಅಂದರೆ ಎಷ್ಟು? cos 0 degree. What is cos 0 degree? 1. So what is flux is equal to now? E. ಕರೆಕ್ಟಾ? ಸೊ ಏನಕ್ಕೆ cos 0 degree ಬಂತು? Because the angle between the area vector and the electric field is 0. And this case, the flux is maximum. The flux is maximum. 2 marks question. Name the condition in which the electric flux is maximum. When the angle between, confuse agbadi, when the angle between electric field and area anbedi, the angle between electric field and area vector is 0 degree. ಕರೆಕ್ಟ್ ಅಲ್ವಾ? ಇನ್ನೂ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಯಿತಾ? ನಿಮ್ಮ ಶೀಟ್ ಆಫ್ ಪೇಪರ್ ಇರುತ್ತಲ್ವಾ, ಅವ್ರು ಎಲೆಕ್ಟ್ರಿಕ್ ಫೀಲ್ಡ್ಸ್ ಈ ಡೈರೆಕ್ಷನಲ್ಲಿ ಕೊಟ್ಟರೆ ನಿಮ್ಮ ಪೇಪರ್ ಹಿಂಗೆ ಇಟ್ಕೊಳ್ಳಿ, ಪೆನ್ನ ಸ್ಟ್ರೈಟ್ ಆಗಿಡಿ, ಸರಿನಾ? ಸೊ ಕೀಪ್ ಯುವರ್ ಶೀಟ್ ಲೈಕ್ ದಿಸ್ ಆ್ಯಂಡ್ ಕೀಪ್ ದ ಪೆನ್ ಲೈಕ್ ದಿಸ್, ದೆನ್ ಯು ವಿಲ್ ಗೆಟ್ ಟು ನೋ ದಿ ಡೈರೆಕ್ಷನ್. ಆಯಿತಾ? ಲೈಕ್ ದಿಸ್ ಯು ವಿಲ್ ಗೆಟ್ ಟು ನೋ. ಓಕೆ ಫೈನ್. ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೌನ್ವರ್ಡ್ಸ್ ಕೊಟ್ಟಿದ್ರೆ ಲೈಕ್ ದಿಸ್, ಹೌದಾ? ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ವರ್ಡ್ ಕೊಟ್ಟಿದ್ರೆ, ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಹೋಗ್ತಾ ಇದೆ, ಹಿಂಗೆ ಬಂದು ಈ ಸರ್ಫೇಸಿಂದ ಪಾಸ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ರೆಡ್ ಕಲರ್, ಬ್ಲೂ ಕಲರ್, ಯೆಲ್ಲೋ ಕಲರ್ ಗ್ರಾಫಿಕ್ ಲೈನ್ಸ್ ಹೋಗ್ತಾ ಇದೆ. ಆ ಮಿಡಲಲ್ಲಿ ಒಂದು ಏರಿಯಾ ವೆಕ್ಟರ್. ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಕೊಟ್ಟಿದ್ರೆ ಈ ಕಡೆಗೆ, ಅಂಡರ್ಸ್ಟುಡ್? ಸೊ ಅಬ್ಸರ್ವ್ ದೀಸ್ ಆರೋ ಮಾರ್ಕ್ಸ್, ಅಲೈನ್ ಯುವರ್ ಆರೋ ಮಾರ್ಕ್ಸ್ ಅಲಾಂಗ್ ವಿತ್ ಯುವರ್ ಏರಿಯಾ ವೆಕ್ಟರ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಸಪೋಸ್ ಇನ್ನೊಂದು ಕೇಸ್ ಏನು ಮಾಡ್ತಾರೆ ಅಂತಂದರೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. These are your electric field lines. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆಗಿದೆ, ಸರಿನಾ? ನೀವು ಸರ್ಫೇಸ್ನ ಹೇಗೆ ಇಡ್ತಿದ್ದೀರಾ ಅಂತಂದರೆ, ಯು ಆರ್ ಫೇಸಿಂಗ್ ದ ಸರ್ಫೇಸ್ ಲೈಕ್ ದಿಸ್. You are facing the surface like this.
ಅಂದರೆ ಅರ್ಥ ಏನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಫ್ರಮ್ ಲೆಫ್ಟ್ ಟು ರೈಟ್. ಫಾರ್ ಮೀ, ಫಾರ್ ಯು ಇಟ್ ವಿಲ್ ಬಿ ರೈಟ್ ಟು ಲೆಫ್ಟ್ ಅನ್ಕೋತೀನಿ. ಸೊ ಲೆಫ್ಟ್ ಟು ರೈಟ್ ಇದೆ ಫಾರ್ ಮೀ ವಿತ್ ರೆಸ್ಪೆಕ್ಟ್ ಟು ಮೀ. ದೆನ್ ಈಗ ನಂದು ಸರ್ಫೇಸ್ ಹೆಂಗಿದೆ? ಈಗ ಮೈ ಸರ್ಫೇಸ್ ಇಸ್ ಲೈಕ್ ದಿಸ್. ನಾನು ಹಿಂಗೆ ಡ್ರಾ ಮಾಡಿದ್ದೀನಲ್ವಾ, ಇಟ್ ಈಸ್ ಲೈಕ್ ದಿಸ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಲೈಕ್ ಹಿಂಗೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಯು ಅಗ್ರಿ? ಕರೆಕ್ಟಾ? ಈಗ ನನ್ನ ಸರ್ಫೇಸ್ ಹೆಂಗೆ ಇಡ್ತಾ ಇದ್ದೀನಿ? ಹಿಂಗೆ. ಗಾಟ್ ದ ಪಾಯಿಂಟ್? ಮೇ ಬಿ ಥರ್ಮಾಕೋಲ್ ದಪ್ಪ ಇದೆ, ಹೋಗ್ತಾ ಇಲ್ಲ. ನಾವು ಲುಕ್ ಇಟ್ ಹಿಯರ್. ಎಕ್ಸಾಕ್ಟ್ಲಿ. ನಾವು ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ದಿಸ್ ಇಸ್ ದಿ ಸರ್ಫೇಸ್. ಇದಕ್ಕೆ ಏರಿಯಾ ವೆಕ್ಟರ್ ಹೆಂಗೆ ಡ್ರಾ ಮಾಡ್ತೀರಾ ಈಗ? ಕರೆಕ್ಟ್ ಅಲ್ವಾ? ಫೈನ್. ವಾಟ್ ಈಸ್ ಫ್ಲಕ್ಸ್? ಫ್ಲಕ್ಸ್ ಇಸ್ ಗಿವೆನ್ ಬೈ ಇ ಎ ಕಾಸ್ ಥೀಟಾ. ಇ is known, area is known. Now we need to find out the angle between whom now? Angle between this electric field and the area vector. Area vector ಹೆಂಗೆ ಡ್ರಾ ಮಾಡ್ತೀರಾ ಇದಕ್ಕೆ? ಈ ವೈಟ್ ಥರ್ಮಾಕೋಲ್ ರೆಪ್ರೆಸೆಂಟ್ಸ್ ಯುವರ್ ಪ್ಲೇನ್. ಕರೆಕ್ಟ್ ಅಲ್ವಾ? ಇದಕ್ಕೆ ಏರಿಯಾ ವೆಕ್ಟರ್ ಹೆಂಗೆ ಡ್ರಾ ಮಾಡ್ತೀರಾ? ಲೈಕ್ ದಿಸ್, or let me use my arrow like this. ಕರೆಕ್ಟಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. Right? Now, this is electric field. This is my area vector. Area vector is supposed to be perpendicular to whom now? My surface. If I take it out also, maybe that nimsha. Yes. Ready? Now, what is the angle between electric field and the area vector now? Huh? This is electric field, this is area vector. What is the angle now? Observe ಮಾಡಿ. ಇದನ್ನು ನಾನು ಹಂಗೆ ಮೂವ್ ಮಾಡ್ಕೊಂಡು ಹೋದರೆ ಎಷ್ಟು ಬಂತು? 90 ಡಿಗ್ರಿ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಏರಿಯಾ ವೆಕ್ಟರ್, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದಮ್ ಇಸ್ 90 ಡಿಗ್ರಿ. ಸೊ ಇದು ನಂದು ಸರ್ಫೇಸ್. ಹೌ ಐ ಆಮ್ ಪ್ಲೇಸಿಂಗ್ ಮೈ ಸರ್ಫೇಸ್ ನಾವು? ಐ ಆಮ್ ಪ್ಲೇಸಿಂಗ್ ಮೈ ಸರ್ಫೇಸ್ horizontal to the electric field. In this case, ನೀವೇನು ಅನ್ಕೋತೀರಾ? ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಅಂತ. ಅಬ್ಸರ್ವ್ ಮಾಡಿ, ಎಲ್ಲಿ ಪಾಸ್ ಆಗ್ತಾ ಇದೆ? ನೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಪಾಸಿಂಗ್ ಥ್ರೂ ಮೈ ಗಿವನ್ ಸರ್ಫೇಸ್. ಅದ್ರ ಮೇಲೆ ಹೋಗ್ತಿದೆ, ಅದ್ರ ಕೆಳಗಡೆ ಹೋಗ್ತಾ ಇದೆ, ಬಟ್ ನೋ ಲೈನ್ ಈಸ್ ಆಕ್ಚುಲಿ ಪಾಸಿಂಗ್ ಥ್ರೂ ದಿಸ್ ಸರ್ಫೇಸ್. ಇಫ್ ಎಟ್ ಆಲ್ ಇಟ್ ಪಾಸಸ್, ಹೋಗ್ಲಿ ಬಿಡಿ, ಪಾಸ್ ಆಯಿತು ಅನ್ಕೊಳ್ಳೋಣ. ಸಮ್ವೇರ್ ಇನ್ ಬಿಟ್ವೀನ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದೆ, ದಟ್ ಈಸ್ ಪಾಸಿಂಗ್ ಥ್ರೂ ದಿಸ್ ಸರ್ಫೇಸ್. ಓಕೆ ಫೈನ್, ಹೋಯ್ತು ಅನ್ಕೊಳ್ಳೋಣ. ಬಟ್ ವಿ ಶುಡ್ ಟೇಕ್ ದಿ ಆ್ಯಂಗಲ್ ಇನ್ ಟು ಕನ್ಸಿಡರೇಷನ್. ವೆನ್ ಯು ಟೇಕ್ ದ ಆ್ಯಂಗಲ್ ಬಿಟ್ವೀನ್ ಯೋರ್ ಸರ್ಫೇಸ್ ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಹೌ ಮಚ್ ನಾವು? 90 ಡಿಗ್ರಿ. ಸಪೋಸ್ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ, ಆಯಿತಾ, ಈ ಕೇಸಲ್ಲಿ what is electric flux? Electric flux is given by E A cos theta, but here theta is how much now? In this case, this will be your area vector, correct? This will be E. Area vector hingide, E hingide, and what is the angle between them? 90 degree. Just now I have shown, correct alva? Now what is the flux now? E A cos 90 degree. So what is cos 90 degree? 0. Therefore, what is the flux now? 0. Therefore, in this case, the flux is minimum. So flux is maximum when the angle between electric field and the area vector is 0 degree, and the flux is minimum when the angle between yavado electric field and the area vector is esto 90 degree. Clear? So let us consider one more scenario now. ಏನು ಅಂತಂದರೆ, ಸೊ ಲೆಟ್ ದಿಸ್ ಬಿ ಯೋರ್ ಎಲೆಕ್ಟ್ರಿಕ್ ಫ್ಲಕ್ಸ್, ಐ ಮೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ಕೊಳ್ಳೋಣ. ಈಗ ನಾನು ಸರ್ಫೇಸ್ನ ಏನು ಮಾಡ್ತೀನಿ? ನೈದರ್ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಲೈಕ್ ದಿಸ್, ನಾರ್ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಲೈಕ್ ದಿಸ್. ಐ ಆಮ್ ಗೋಯಿಂಗ್ ಟು ಟಿಲ್ಟ್ ಇಟ್, ಸ್ವಲ್ಪ ಟಿಲ್ಟ್ ಮಾಡ್ಕೊತೀನಿ. ಲೆಟ್ ಅಸ್ ಸೇ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಲೈಕ್ ದಿಸ್. Done. So ಇವಾಗ ಏನಾಗುತ್ತೆ? Obviously this is our electric field, we know this, right? Now ನೀವು 3D ನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಯಾವಾಗಲೂ.
ಅಂದರೆ ಈಗ ನನ್ನ ಸರ್ಫೇಸ್ ಇದೆಯಲ್ವಾ, ನನ್ನ ಸರ್ಫೇಸ್ನ ನೈದರ್ ಐ ಆಮ್ ಕೀಪಿಂಗ್ ಲೈಕ್ ದಿಸ್ ನಾರ್ ಐ ಆಮ್ ಕೀಪಿಂಗ್ ಲೈಕ್ ದಿಸ್, ಬಟ್ ಐ ಹ್ಯಾವ್ ಟಿಲ್ಟೆಡ್ ಲೈಕ್ ದಿಸ್ ನೌ. ಗೆಟಿಂಗ್? ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನು ಏನು ಮಾಡಿದ್ದೀನಿ, ನನ್ನ ಸರ್ಫೇಸ್ನ ಟಿಲ್ಟ್ ಮಾಡಿದ್ದೀನಿ. ಇವಾಗ ಲೆಟ್ಸ್ ಇಮ್ಯಾಜಿನ್ ದಿಸ್ ರೆಪ್ರೆಸೆಂಟ್ಸ್ ಮೈ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ತಾನೆ, ನೋಡಿ ಆ್ಯಂಗಲ್ ಕರೆಕ್ಟ್ ಅಲ್ವಾ? ಇದನ್ನು ನಾವು ಈ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಸೊ ಏರಿಯಾ ವೆಕ್ಟರ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ದಿಸ್ ಇಸ್ ಮೈ ಏರಿಯಾ ವೆಕ್ಟರ್ ಆ್ಯಂಡ್ ದಿಸ್ ಇಸ್ ಮೈ ಏನಿದು ಎಲೆಕ್ಟ್ರಿಕ್ ಫೀಲ್ಡ್, ಆ್ಯಂಡ್ ದೇರ್ ಈಸ್ ಅನ್ ಆ್ಯಂಗಲ್ ಬಿಟ್ವೀನ್ ದೆಮ್, ರೈಟ್? ಇವಾಗ ಏನಾಗುತ್ತೆ, when you tilt it the electric flux will change. Maximum ಯಾವಾಗ ಬರುತ್ತೆ, when the angle between area vector and the electric field is 0 degree ಅಥವಾ 180 degree. Minimum ಯಾವಾಗ ಬರುತ್ತೆ, when the angle between them is 90 degree or 270 degree, whatever it might be, depending upon the scenario. Then imagine ಮಾಡ್ಕೊಳ್ಳಿ, electric field lines ನಿಮ್ಮದು area. How you are going to place your surface in front of what? Electric field lines. If you are placing like this, you will get maximum flux. Maximum amount of electric field lines will pass through your given surface. If you are placing like this, no electric field line will pass. Therefore, your total electric flux is 0. When you are changing the position of your surface, or when you are tilting, apart from these two positions, neither like this nor like this, if you are placing at any angle, maybe like this, maybe like this, or maybe like this, the moment you change the angle, the total flux will change. Clear? We have seen two scenarios where the flux is maximum, where flux does not exist at all. Flux does not exist at all, and flux is 0, and we have seen intermediate stages. Correct? Now, what is the SI unit of this flux? ನಿಮಗೆ ಫಾರ್ಮುಲಾ ಕೊಟ್ಟಿದ್ದೀನಿ, ನೀವೇ ಹೇಳ್ಬೋದು ಈಗ. ಸೊ ವಾಟ್ ಇಸ್ ಫ್ಲಕ್ಸ್ ಇಸ್ ಗಿವೆನ್ ಬೈ EA cos theta. What is E? Newton per coulomb. A ಏನು meter square. So what is the SI unit now? Newton per coulomb meter square. ಕರೆಕ್ಟ್ ಅಲ್ವಾ? ಏರಿಯಾಗೆ ಯೂನಿಟ್ ಮೀಟರ್ ಸ್ಕ್ವೇರು, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಗೆ ಯೂನಿಟ್ ಏನು ನ್ಯೂಟನ್ ಪರ್ coulomb. So what is the SI unit now? Newton per coulomb meter square. It is an vector quantity or a scalar quantity? Obviously it is a vector quantity because it has got both direction as well as magnitude, but we say it is a scalar quantity. Sarina, it is a scalar quantity. Sarina, ಇದು ಆಯಿತು. ಇನ್ನೇನಾದರೂ ನಿಮಗೆ ಎಕ್ಸಾಮಲ್ಲಿ ಇದು SI ಯೂನಿಟ್, ಇದು ಫಾರ್ಮುಲಾ ಆಯಿತು, SI ಯೂನಿಟ್ ಆಯಿತು, ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತಲೂ ಹೇಳಿದೆ. ಅಪಾರ್ಟ್ ಫ್ರಮ್ ದಿಸ್ ವಾಟ್ ಎಲ್ಸ್ ಕ್ಯಾನ್ ದೇ ಕ್ಯಾನ್ ಆಸ್ಕ್? ರೆಪ್ರೆಸೆಂಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ವೆಕ್ಟರ್ ಫಾರ್ಮ್ ಅಂತ ಕೇಳಿದ್ರೆ E dot A. E dot A. Sarina, this is the vector form of electric flux. So, electric flux artha aitu ansutte nimage. What is electric flux now? Definition nimage istu concept artha admele ಏನು ಅರ್ಥ ಆಗಿದೆ? Number of electric field lines passing through a surface. Wrong answer. Passing normally through the surface. Normally it should always make what? 90 degree with the surface. Number of electric field lines passing through the passing normally through the surface is called electric flux. Electric flux depends upon electric field intensity, it depends upon area, and it also depends upon angle between electric field and also area vector. Done. ಇಲ್ಲಿ ನಾವು ನೋಡಿರೋದೆಲ್ಲ ಕೂಡ ಒಂದೇ ಸರ್ಫೇಸ್, ಕರೆಕ್ಟ್ ತಾನೆ? ಬಟ್ ಇನ್ ಅವರ್ ರಿಯಲ್ ಲೈಫ್ we might come across different scenarios ಇಂದ ಬರುತ್ತೇವೆ. ಅಂದರೆ let's imagine now this is my surface now. So this is my surface. ಅರ್ಥ ಆಯ್ತಾ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ದೇ ಆರ್ ಪಾಸಿಂಗ್ ಲೈಕ್ ದಿಸ್, ಕರೆಕ್ಟಾ? ಅಂದರೆ ಔಟ್ವರ್ಡ್ ಇರುತ್ತೆ. ಇಫ್ ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಹಿಂಗಿರುತ್ತೆ, ಮೇ ಬಿ ಅಲ್ ಡೌನ್ ಲೈಕ್ ದಿಸ್, ಕರೆಕ್ಟ್ ತಾನೆ? ವಿತ್ ದಿಸ್ ಇಸ್ ಒನ್ ಸರ್ಫೇಸ್, ಯು ಅಗ್ರಿ? ಇದು ಒಂದು ಸರ್ಫೇಸ್, ಇದು ಒಂದು ಸರ್ಫೇಸ್, ಇದು ಒಂದು ಸರ್ಫೇಸ್, ಇದು ಒಂದು ಸರ್ಫೇಸ್, ಇದು ಒಂದು. How many surfaces this one got now? 6 surfaces. Now I need to calculate the flux individually.
Remember, there is no one formula to find out flux for this entire surface. Illa. You need to calculate flux for each surface. How many electric lines are passing through this surface? How many electric lines are passing through this surface? This surface, this surface, this surface, this surface. ಅಂದರೆ ಪ್ರತಿಯೊಂದನ್ನು ಏನು ಮಾಡಬೇಕು, ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅವರ್ ಕ್ಯೂಬ್ ಆರ್ ಕ್ಯೂಬಾಯ್ಡ್. ಡನ್. ಇವಾಗ ಇದಕ್ಕೆ ಎಷ್ಟು ಫೇಸಸ್ ಇದೆ? ವಿ ಹ್ಯಾವ್ ಗಾಟ್ 6 ಫೇಸಸ್. ಕರೆಕ್ಟ್ ಅಲ್ವಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದನ್ನು ಬೇಸ್ ಮಾಡಿಕೊಂಡೆ ನಿಮಗೆ ಗಾಸ್ ಥಿಯರಮ್ ಇರೋದು. ನಿಮ್ಗೆ ಇದು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಗಾಸ್ ಥಿಯರಮ್ ಅಷ್ಟೇ ಚೆನ್ನಾಗಿ ಅರ್ಥ ಆಗುತ್ತೆ. ಜಸ್ಟ್ ಆಫ್ಟರ್ ಲಿಸ್ನಿಂಗ್ ಟು ದ ಕ್ಲಾಸ್, ಆಫ್ಟರ್ ಟೇಕಿಂಗ್ ಡೌನ್ ದ ರನ್ನಿಂಗ್ ನೋಟ್ಸ್, 5 minutes ಒಂದ್ಸಲ ಓದ್ಕೊಡೋದ್ರೆ ನೀವೇ ಡಿರೈವೇಷನ್ಸ್ ಮಾಡ್ಬೋದು. ಇವಾಗ ದಿಸ್ ಇಸ್ ಯೋರ್ ಕ್ಯೂಬಾಯ್ಡ್ ಆರ್ ಕ್ಯೂಬ್, ವಾಟ್ ಎವರ್ ಐ ಹ್ಯಾವ್ ಶೋನ್ ಅಲ್ವಾ? ಈ ಥರ ಇದೆ. ದೆನ್ ಎಷ್ಟು ಫೇಸಸ್ ಇದೆ ಅದಕ್ಕೆ? 6 ಫೇಸಸ್ ಇದೆ. 1 2 3 4, ಮೇ ಬಿ ದ ಅದರ್ ಸೈಡ್ 5, ಬ್ಯಾಕ್ ಸೈಡ್ 6. ಕರೆಕ್ಟ್ ಅಲ್ವಾ? 6 ಫೇಸಸ್ ಇದೆ. ಬಾಟಮ್, ಟಾಪ್, ಲೆಫ್ಟ್, ರೈಟ್, ದಿಸ್ ಒನ್ ಆ್ಯಂಡ್ ಆಲ್ಸೋ ಬಿಹೈಂಡ್. ಇದಕ್ಕೆ ಹಿಂಗಿದೆಯಲ್ಲ, ಅದಕ್ಕೆ ಹಿಂದೆ ಇರೋದು. Now we need to find out what is the total flux in this entire cube or cuboid. ಸರಿನಾ? CET ಕ್ವೆಶನ್, ಮೋಸ್ಟ್ ಫೇಮಸ್ ಕ್ವೆಶನ್ ಕೇಳ್ತಾರೆ. ಈ ಥರ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಫ್ಲಕ್ಸ್ ಅಂದ್ಬಿಟ್ಟು ನಿಮಗೆ ಈ ಥರ ಕೊಡ್ತಾರೆ. ಡನ್. ಇವಾಗ ನೀವು ಕೇರ್ಫುಲ್ಲಾಗಿ ಯೋಚನೆ ಮಾಡಿ. ಇದು ನಿಮಗೆ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಿದ್ದೀನಿ. ಡನ್. ಈಗ ದೀಸ್ ಆರ್ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಕಡೆಗಿದೆ. ಫಸ್ಟ್ ಥಿಂಕ್ ಅಬೌಟ್ ದಿಸ್ ಸರ್ಫೇಸ್. ನಾವು ಮೇ ಬಿ ವಿಲ್ ಕಾಲ್ ದಿಸ್ ಅ ಸರ್ಫೇಸ್ 2 ಅಕಾರ್ಡಿಂಗ್ ಟು ದಿ diagram here. Surface 2 ತಾನೆ. Here electric field lines are like this. Now what about the area vector? How do you represent the area vector? Correct? Area vector is always perpendicular like this. Consider only this surface. For this surface, area vector ಹೆಂಗೆ represent ಮಾಡ್ತೀರಾ? Either you have to represent like this or you are going to represent like this. Correct ತಾನೆ? ಅಂದರೆ ಏನಾಯಿತು? ನಾರ್ಮಲ್, same direction. Flux is minimum or maximum now? Yes, maximum. Correct ಅಲ್ವಾ? ಸೊ ಈಗ ಇದ್ರದ್ದು ಫ್ಲಕ್ಸ್. ಈಗ ನಾನೇನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಫ್ಲಕ್ಸ್ ಫಾರ್ ಸೆಕೆಂಡ್ ಸರ್ಫೇಸ್. ವಾಟ್ ಇಸ್ ದಟ್? EA cos theta. But we have seen that both are in the same direction. The angle is how much now? EA cos 0 degree, which is nothing but EA. Done. This is the flux through this surface. Now we'll go for 1 now. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಬ್ಸರ್ವ್ ಮಾಡಿ. ಹೆಂಗಿದೆ? ಅಪ್ವರ್ಡ್. ಕರೆಕ್ಟ್ ಅಲ್ವಾ? ಅಂಡ್ ವಾಟ್ ಅಬೌಟ್ ದ ಏರಿಯಾ ವೆಕ್ಟರ್ ನಾವು? ರೈಟ್? ವಾಟ್ ಅಬೌಟ್ ದ ಏರಿಯಾ ವೆಕ್ಟರ್ ನಾವು? ಲೈಕ್ ದಿಸ್. ಕರೆಕ್ಟಾ? ದಿಸ್ ಇಸ್ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ದೀಸ್ ಆರ್ ಯೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ these are your electric field line. This is your area vector. Correct ತಾನೆ? Area vector is perpendicular to the surface. ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಹಿಂಗೆ. ಕರೆಕ್ಟ್ ಅಲ್ವಾ? ಇದು ಔಟ್ವರ್ಡ್ ಇದೆ, ಇದು ಔಟ್ವರ್ಡ್ ಇದೆ. ಸೊ ದೇರ್ ಫಾರ್ ಸರ್ಫೇಸ್ 1ಗೂ ಏನು ಬರುತ್ತೆ ನಿಮಗೀಗ? ಸರ್ಫೇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಟ್ ಸರ್ಫೇಸ್ 1 is equal to EA cos maybe 0 degree. You can take it as EA. I mean cos 0 degree I have taken directly, so EA ಬರುತ್ತೆ. ಡನ್. ಅದೇ ಥರ ಈ ಕಡೆಗೆ ನೋಡೋಣ ಈಗ. ಸೊ ದಿಸ್ ಇಸ್ ಅವರ್ ಸರ್ಫೇಸ್ 4 ಅಲ್ವಾ? ಆಸ್ ಪರ್ ದಿ ಡಯಾಗ್ರಾಮ್ ಸರ್ಫೇಸ್ 4. ನಾವು ಮೇ ಬಿ ಆಬ್ವಿಯಸ್ಲಿ ಇದು ಈ ಕಡೆಗಿರುತ್ತೆ. ಕರೆಕ್ಟ್ ಅಲ್ವಾ? ಇದು ಈ ಕಡೆಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಬಿಕಾಸ್ ಔಟ್ವರ್ಡ್. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಔಟ್ವರ್ಡ್ ಈ ಕಡೆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆಗಿದೆ. ಸೊ ದಿಸ್ ಆರೆಂಜ್ ಕಲರ್ ಇಂಡಿಕೇಟ್ಸ್ ಟುವರ್ಡ್ಸ್ ದಿಸ್ ಸೈಡ್. ವಾಟ್ ಅಬೌಟ್ ದಿ ಏರಿಯಾ ವೆಕ್ಟರ್? ಏರಿಯಾ ವೆಕ್ಟರ್ ಇಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಟು ದಿಸ್. ಎಲ್ಲಾದರೂ ಒಂದು ಕಡೆ ಸ್ಟ್ರೈಟ್ ಆಗಿಟ್ಟರೆ ಆಯಿತು. ಎರಡು ಯಾವ ಡೈರೆಕ್ಷನಲ್ಲಿದೆ? ದಿಸ್ ಇಸ್ ಯುವರ್ ಏರಿಯಾ ವೆಕ್ಟರ್, ದಿಸ್ ಇಸ್ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್. ಬೋತ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. Therefore we can take electric flux at the fourth surface is given by EA cos theta is nothing but minus EA. Now look here. Why minus EA? ಯಾಕೆ ಅಂತಂದರೆ ಇಲ್ಲಿ ನೋಡಿ,
ಈ ಕಡೆ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಕಡೆಗಿದೆ. If I have taken this as positive, obviously the one which is going on the other side, exactly opposite, I should take it as what? Negative. ಎರಡು ಸೇಮ್ ಡೈರೆಕ್ಷನ್ ಇಲ್ಲ, ಒಂದು ಈ ಕಡೆಗೆ ಬರ್ತಿದೆ, ಇನ್ನೊಂದು ಆ ಕಡೆಗೆ ಹೋಗ್ತದೆ. Since I have taken this as positive and that will be negative. ಈಗ ನಾನು ಅಪ್ ಪಾಸಿಟಿವ್ ತಗೊಂಡಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗಿರುತ್ತೆ ಡೌನ್ವರ್ಡ್, ಕರೆಕ್ಟ್ ತಾನೆ? ವೇರ್ ಇಸ್ ಯುವರ್ ಏರಿಯಾ ವೆಕ್ಟರ್ ನಾವು? ಸೊ ಏರಿಯಾ ವೆಕ್ಟರ್ ಇಸ್ ಲೈಕ್ ದಿಸ್, or even you can take like this, whatever, correct ತಾನೆ? if you take the area vector ಹಿಂಗೆ ತಗೊಂಡ್ರೆ ಏರಿಯಾ ವೆಕ್ಟರ್ ಮೇಲ್ಗಡೆಗಿದೆ, ಇದು ಕೆಳಗಡೆಗಿದೆ. what is the angle now? 180 degree, ಕರೆಕ್ಟ್ ಅಲ್ವಾ? ಆಂಗಲ್ ಇನ್ ಎ ಸ್ಟ್ರೇಟ್ ಲೈನ್. ಫೀಲ್ಡ್ ಹಿಂಗೆ ಹೋಗ್ತದೆ, ಫೀಲ್ಡ್ ಹಿಂಗೆ ಹೋಗ್ತದೆ, ಏರಿಯಾ ವೆಕ್ಟರ್ ಈ ಕಡೆಗಿರುತ್ತೆ. what is the angle between them now? 180 degree, nothing but angle in a straight line. What is cos 180 degree? -1. ಆ ರೂಲ್ ಬೇಕಾದರೂ ಅಪ್ಲೈ ಮಾಡಿ. ಹೇಗೆ? here you have taken area vector like this, right? same direction, so 0 degree. but ಇದೇ ಸರ್ಫೇಸ್ ಈ ಕಡೆಗೆ ಹೋದಾಗ you can see here area vector is like this only, because earlier ಈ ಕಡೆಗೆ ಇಟ್ಟಿದ್ನಲ್ವಾ, ಏರಿಯಾ ವೆಕ್ಟರ್ ಹಿಂಗೆ ಇದೆ, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಆ ಕಡೆಗಿದೆ. therefore ಏನಾಗುತ್ತೆ ಈಗ ಅದು ಎರಡೂ ಆಪೋಸಿಟಲ್ಲಿದ್ದಾಗ ನೆಗೆಟಿವ್, ಅಥವಾ cos 180 degree is -1 and -1 into so and so, it will give you -EA. ಅದೇ ಥರ ಸಿನ್ಸ್ ವಿ ಹ್ಯಾವ್ ಫೌಂಡ್ ಔಟ್ ಫಾರ್ ಸರ್ಫೇಸ್ 1, ಸರ್ಫೇಸ್ 1ಗೆ ಏರಿಯಾ ವೆಕ್ಟರ್ ಹಿಂಗಿತ್ತಲ್ವಾ, ಅಲ್ಲಿ ಕೀಪ್ ಇಟ್ ಹಿಯರ್ ಇಟ್ ಸೆಲ್ಫ್, ಹಿಂಗೆ ಇದೆಯಲ್ವಾ, ಅಲ್ಲಿ ಡೌನ್ ಲೈಕ್ ದಿಸ್. ನಾವು ಕ್ಯಾನ್ ಯು ಇಮ್ಯಾಜಿನ್ ಹಿಯರ್ ಏರಿಯಾ ವೆಕ್ಟರ್ ಇಸ್ ಅಪ್ವರ್ಡ್ ಇಟ್ ಸೆಲ್ಫ್, whereas here electric field is downward. what is the angle now? 180 degree, therefore -1. ಅದೇ ಥರ ಯು ಕ್ಯಾನ್ ಕ್ಯಾಲ್ಕುಲೇಟ್ ಫಾರ್, ಈಗ ಸರ್ಫೇಸ್ 4 2 ಆಯಿತು, 4 ಆಯಿತು. 1ಗೆ ಆಪೋಸಿಟ್ ಯಾರೀಗ? 3, ಕರೆಕ್ಟ್ ತಾನೆ? ಸೊ 3ಗೆ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಥರ್ಡ್ ಸರ್ಫೇಸ್ ವಿಲ್ ಬಿ ಗಿವನ್ ಬೈ -EA. ಇದು +EA ಅಂದರೆ ಇದು -EA. ಅದೇ ಥರ ವಿಲ್ ಗೋ ಫಾರ್ ನೌ ದಿಸ್ ಫ್ರಂಟ್ ಸರ್ಫೇಸ್. ಫ್ರಂಟ್ ಅಂದರೆ ಯಾವುದು? ದಿಸ್ ಒನ್ ಈ ಕಡೆಗಿರುತ್ತೆ, ರೈಟ್? ಕರೆಕ್ಟ್ ಅಲ್ವಾ? ವಾಟ್ ಅಬೌಟ್ ದಿ ಏರಿಯಾ ವೆಕ್ಟರ್? ಇಟ್ಸ್ ಅಪ್ ಟು ಯು. ಯು ಕ್ಯಾನ್ ಟೇಕ್ ಲೈಕ್ ದಿಸ್ along the direction of electric field. therefore what is the angle? 0 degree. what about this side now? on the opposite side, on the opposite side you can imagine here, I will tilt it like this. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಬಟ್ ದ ಡೈರೆಕ್ಷನ್ ಆಫ್ ಏರಿಯಾ ವೆಕ್ಟರ್ ರಿಮೈನ್ಸ್ ಸೇಮ್. therefore ಎರಡೂ ಆಪೋಸಿಟ್ ಆಗುತ್ತೆ. then I can take this as electric flux for the surface EA ಬಂದರೆ, then for the fifth surface I'll get -EA. when you add all these plus minus ಎಲ್ಲ ಕ್ಯಾನ್ಸಲ್ ಆದರೆ the total electric flux ಎಷ್ಟು ಬಂತು? 0. ಸರಿನಾ? the total electric flux is how much now? 0. one thing. ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಏನಕ್ಕೆ ಅಂದರೆ, ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ ಈಚ್ ಸರ್ಫೇಸ್ ಸಪರೇಟ್ಲಿ. ಈಗ ನೀವು ಕುತ್ಕೊಂಡಿರೋ ಮನೆಯಲ್ಲಿ 4 ವಾಲ್ಸ್ ಇತ್ತು ಅಂದ್ಕೊಳ್ಳಿ, ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ ಎವ್ರಿ ವಾಲ್ individually. you cannot calculate all at once. first thing. second thing, remember electric flux entering is negative and the electric flux leaving the surface is positive. andre if you have a surface like this, the number of electric field lines entering, this is leaving. then electric flux entering the surface is negative and the electric flux leaving the surface is positive. or in other words, I can say that inward flux is negative, outward flux is positive. ನೆನ್ಪಿಟ್ಕೊಂಡಿರ್ಬೇಕಾಗಿರೋ ಅಂಶ ಇವೆಲ್ಲ. why inward flux is negative, outward flux is positive ಅಂತಂದರೆ, let us understand like this quick ಆಗಿ. this is our surface, correct alva? now the electric field lines are entering, then this is my area vector. you agree with me now? what is the direction of the area vector and the electric field lines now? electric field lines are like this, area vector is like this. what is the angle between them now? 180 degree. on the other side, ಈ ಕಡೆ ಟ್ರೈ ಮಾಡಿ, ಇದು ಹಿಂಗೆ ಬರ್ತಾ ಇದೆ, ಇದು ಹಿಂಗೆ ಹೋಗ್ತಾ ಇದೆ.
ಆನ್ ದಿ ಅದರ್ ಸೈಡ್ ವೆನ್ ಯು ಇಮ್ಯಾಜಿನ್ ಇಟ್ಸ್ ಟೋಟಲಿ ಅಪೋಸಿಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ, ಇಟ್ ಈಸ್ ಪಾಸಿಟಿವ್ ಆಗುತ್ತೆ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಇನ್ವರ್ಡ್ ಫ್ಲಕ್ಸ್ ಇಸ್ ನೆಗೆಟಿವ್, ಔಟ್ವರ್ಡ್ ಫ್ಲಕ್ಸ್ ಇಸ್ ಪಾಸಿಟಿವ್. ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು? ಜಸ್ಟ್ ಕ್ವಿಕ್ ಆಗಿ, ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ entering normally through the surface is called electric flux. It depends upon the area, electric field intensity and angle between electric field and whom? Area vector. It is maximum when the angle between electric field and the area vector is 0 degree. It is minimum when the angle between electric field and the area vector is 90 degree. If it is tilted, it will change accordingly. And we have seen that electric flux cannot be calculated for the entire surface at once, but we have to calculate for every surface individually, and at the end we are supposed to add them. ಇಷ್ಟ ಆಯ್ತಲ್ವಾ? ಇನ್ನು ಹೋದರೆ ಇನ್ನು ನಾಳೆ ಕ್ಲಾಸಲ್ಲಿ ವಿಲ್ ಸಿ ಫಾರ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ ಕ್ಲೋಸ್ಡ್ ಸರ್ಫೇಸಸ್ ಅಥವಾ ಕರ್ವ್ಡ್ ಸರ್ಫೇಸಸ್. ಇಷ್ಟು ನೋಡ್ತಿರೋದು ಪ್ಲೇನ್ ಸರ್ಫೇಸಸ್ ತಾನೆ. ವಿಚ್ ಕ್ಯೂಬಾಯ್ಡ್ ಇಟ್ಸ್ ಅ ಪ್ಲೇನ್ ಸರ್ಫೇಸ್, ಕರೆಕ್ಟ್ ಅಲ್ವಾ? ವಿ ಹ್ಯಾವ್ ಸೀನ್ ಓನ್ಲಿ ಫಾರ್ ಪ್ಲೇನ್ ಸರ್ಫೇಸಸ್. ನೌ ವಾಟ್ ವಿ ಆರ್ ಸಪೋಸ್ ಟು ಲುಕ್ ಫಾರ್ curved surfaces. Once I teach for curved surfaces, immediately we'll go for Gauss theorem, then we'll complete the applications of Gauss theorem. So thank you so much for joining. Have a nice day.